ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದಲ್ಲಿ ಸೇತುಬಂಧ ಕಾರ್ಯಕ್ರಮ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ 1ರಲ್ಲಿ ನೋಡಿ, ಸೂರ್ಯನ ಬೆಳಕು ಮತ್ತು ಕಲ್ಲಿದ್ದಲು ಇವುಗಳಲ್ಲಿ ಯಾವ ಸಂಪನ್ಮೂಲವು ಒಮ್ಮೆ ಬಳಸಿ ಮುಗಿದ ನಂತರ ಮತ್ತೆ ಸಿಗಲಾರದ ಅಥವಾ ನವೀಕರಿಸಲಾಗದ ಸಂಪನ್ಮೂಲವಾಗಿದೆ? ಉತ್ತರ ಕಲ್ಲಿದ್ದಲು. ಕಲ್ಲಿದ್ದಲು ಒಂದು ಸಿಗಲಾರದ ಅಥವಾ ನವೀಕರಿಸಲಾಗದ ಸಂಪನ್ಮೂಲವಾಗಿದೆ. ಪ್ರಶ್ನೆ 2 ನೋಡಿ, ಭವಿಷ್ಯದ ಪೀಳಿಗೆಗಾಗಿ ನಾವು ಅರಣ್ಯ ಮತ್ತು ನೀರನ್ನು ವ್ಯರ್ಥ ಮಾಡದೆ ಜಾಗರೂಕತೆಯಿಂದ ಬಳಸುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸಂಪನ್ಮೂಲಗಳ ಸಂರಕ್ಷಣೆ ಅಥವಾ ಸುಸ್ಥಿರ ಬಳಕೆ ಎಂದು ಕರೆಯುತ್ತಾರೆ. ಪ್ರಶ್ನೆ 3, ಉರಿಯುತ್ತಿರುವ ಮೇಣದ ಬತ್ತಿಯ ಮೇಲೆ ಗಾಜಿನ ಲೋಟವನ್ನು ಬೋರಲು ಹಾಕಿದಾಗ ಅದು ಆರಿ ಹೋಗುತ್ತದೆ. ಉರಿಯುವಿಕೆಗೆ ಸಹಾಯ ಮಾಡುವಂತಹ ಗಾಳಿಯ ಯಾವ ಘಟಕ ಅಥವಾ ಅನಿಲ ಅಲ್ಲಿ ಖಾಲಿಯಾಗಿರುತ್ತದೆ? ಉತ್ತರ ಆಮ್ಲಜನಕ. ಆಮ್ಲಜನಕ ಅನಿಲವು ಖಾಲಿಯಾಗಿರುತ್ತದೆ. ಪ್ರಶ್ನೆ 4, ಕಾರ್ಖಾನೆಗಳು ಮತ್ತು ವಾಹನಗಳಿಂದ ಹೊರಬರುವ ಕಪ್ಪು ಹೊಗೆಯಿಂದ ವಾತಾವರಣದಲ್ಲಿ ಯಾವ ರೀತಿಯ ಮಾಲಿನ್ಯ ಉಂಟಾಗುತ್ತದೆ? ಉತ್ತರ ವಾಯು ಮಾಲಿನ್ಯ ಅಥವಾ ಗಾಳಿ ಮಾಲಿನ್ಯ ಉಂಟಾಗುತ್ತದೆ. ಪ್ರಶ್ನೆ 5, ಕಲ್ಲು, ನೀರು ಮತ್ತು ಗಾಳಿ ಇವುಗಳಲ್ಲಿ ದ್ರವ್ಯದ ದ್ರವ ಸ್ಥಿತಿಗೆ ಉದಾಹರಣೆ ಯಾವುದು? ಉತ್ತರ ನೀರು. ನೀರು ಒಂದು ಉದಾಹರಣೆಯಾಗಿದೆ. ಪ್ರಶ್ನೆ 6, ಶುದ್ಧ ನೀರು ಎಂಬುದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮೂಲ ವಸ್ತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸೇರಿ ಉಂಟಾಗಿರುವ ವಸ್ತುವಾಗಿದೆ. ಹಾಗಾದರೆ ನೀರು ಒಂದು ಧಾತುವೇ ಅಥವಾ ಸಂಯುಕ್ತವೇ? ಉತ್ತರ ನೀರು ಒಂದು ಸಂಯುಕ್ತ. ಪ್ರಶ್ನೆ 7, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ, ಆದರೆ ಪ್ರಾಣಿಗಳು ಆಹಾರಕ್ಕಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿವೆ. ಜೀವಿಗಳ ಈ ಸಾಮಾನ್ಯ ಲಕ್ಷಣವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಪೋಷಣೆ ಅಥವಾ ಆಹಾರ ಸೇವನೆ ಎನ್ನುತ್ತಾರೆ. ಪ್ರಶ್ನೆ 8, ಕಾಡು ಪ್ರಾಣಿಗಳಿಗೆ ನೈಸರ್ಗಿಕ ವಾಸಸ್ಥಾನವನ್ನು ಒದಗಿಸುವ ಮತ್ತು ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುವ ಯಾವುದಾದರೂ ಒಂದು ನೈಸರ್ಗಿಕ ಸಂಪನ್ಮೂಲವನ್ನು ಹೆಸರಿಸಿ? ಉತ್ತರ ಕಾಡುಗಳು ಅಥವಾ ಅರಣ್ಯಗಳು. ಪ್ರಶ್ನೆ 9, ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಸರಣಿಗೆ ಅತ್ಯಗತ್ಯವಾಗಿ ಬೇಕಾಗುವಂತಹ ಪೋಷಕಾಂಶ ಯಾವುದು? ಉತ್ತರ ಪ್ರೋಟೀನ್ ಅಥವಾ ಸಾರಜನಕಯುಕ್ತ ಪದಾರ್ಥಗಳು. ಪ್ರಶ್ನೆ 10, ದಿನನಿತ್ಯ ಮನೆಯಲ್ಲಿ ತಯಾರಿಸುವ ಪೌಷ್ಟಿಕ ಆಹಾರವನ್ನು ಬಿಟ್ಟು ಅತಿಯಾಗಿ ಜಂಕ್ ಫುಡ್ ಅಂದರೆ ಕುರ್ಕುರೆ, ಪಿಜ್ಜಾ, ಬರ್ಗರ್ ಇತ್ಯಾದಿಗಳು ತಿನ್ನುವುದರಿಂದ ಮಕ್ಕಳಿಗೆ ಉಂಟಾಗುವಂತಹ ಒಂದು ಆರೋಗ್ಯದ ಸಮಸ್ಯೆಯನ್ನು ಬರೆಯಿರಿ. ಉತ್ತರ ಬೊಜ್ಜು. ಬೊಜ್ಜು ಅಂತ ಹೇಳಿದ್ರೆ ಅತಿಯಾದ ತೂಕ ಹೆಚ್ಚಳ ಅಥವಾ ಅಪೌಷ್ಟಿಕತೆ. ಮಕ್ಕಳ, ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.